ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೆಂಗಿದಿರಿ? ಆರಾಮದಿರಿ ಅನ್ಕೋತೀನಿ. ನಾವು ಸೂಪರ್ ಆಗಿದೇವ್ರಿ. ನಾವ್ ಇವತ್ತ ನಮ್ಮ ಯಜಮಾನ್ರಿಗೆ ಸಂಡೇ ಐತಂತ ಹೊರಗಡೆ ಹೊಂಟೇವ್ರಿ. ವಾರ ನಮಗೂ ಮನ್ಯಾಗಿದ್ದ ಬೋರ್ ಆಗಿರ್ತೈತ್ರಿ. ನಮ್ಮ ಯಜಮಾನ್ರಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಇರ್ಲಿ ಅಂತ ಮತ್ ಸ್ವಲ್ಪ ಚೇಂಜ್ ಇರ್ಲಿ ಅಂತ ನಾವು ಸಂಡೇಗೊಮ್ಮೆ ಸುತ್ತಾಡಕ್ ಹೋಗ್ತೀವ್ರಿ ಹೊರಗ. ಬರ್ರಿ ಈಗ ನಾವ ಮುತ್ತಾ ಊರಿಗೆ ಹೊಂಟೇವಿ. ಅಲ್ಲಿ ಬಾಹುಬಲಿ ಮೂರ್ತಿ ಐತ ಅನ್ನತಿದ್ರಿ ನಮ್ಮ ಯಜಮಾನ್ರು. ನಾವ್ ನೋಡಾಕ್ ಹೊಂಟೇವ್ರಿ. ಇವತ್ ನಾವು ಬಂದಿರೋದು ಬೆಳಗಾಂ ಜಿಲ್ಲೆ ಹಿರೇಬಾಗೇವಾಡಿ ಟೋಲ್ ಗೇಟ್ ಹತ್ರ ಇರೋ ಮುತ್ತಾ ಗ್ರಾಮಕ್ರಿ. ಹೈವೇ ಬಾಜು ಇರುವಂತ ಈ ಮೂರ್ತಿ ಯಾವ್ದಂತ ನಿಮ್ಗ್ ಗೊತ್ತೈತೇನ್ರಿ? ಇದ ನೋಡ್ರಿ ಉತ್ತರ ಕರ್ನಾಟಕದ ಮೊಟ್ಟ ಮೊದ್ಲ ಏಕಶಿಲಾ ಬಾಹುಬಲಿ ಮೂರ್ತಿ ರೀ ಇದು. ಬರ್ರಿ ಇವತ್ತಿನ ವಿಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈ ಪ್ಲೇಸ್ ಅಂತೂ ನಂಗೆ ಬಾಳ ಇಷ್ಟ ಆಯ್ತ್ರಿ. ಯಾಕಂದ್ರ ನೋಡಾಕ ಚಂದ ಐತ್ರಿ. ಮತ್ತ ನೀವೇನಾದ್ರೂ ಈ ಕಡೆ ಬರಾಕತ್ರ ಈ ಪ್ಲೇಸ್ಗೆ ಒಮ್ಮೆ ವಿಸಿಟ್ ಕೊಟ್ಟು ಹೋಗ್ರಿ. ಈ ಬಾಹುಬಲಿ ಮೂರ್ತಿ 21 ಅಡಿ ಎತ್ತರ ಐತ್ರಿ. ಸುಮಾರು 40 ಟನ್ ಐತ್ರಿ ಈ ಮೂರ್ತಿ. ಈ ಮೂರ್ತಿ ನೋಡ್ಬೇಕಂದ್ರ ಶ್ರವಣ ಬೆಳಗೊಳದಾಗ ಇರುವಂತ ಗೊಮ್ಮಟೇಶ್ವರನ ನೆನಪಾಗ್ತಾರ್ರಿ ನಮ್ಗ. ಈ ಕ್ಷೇತ್ರದಾಗ ಜೈನ ಸಂಪ್ರದಾಯದಂಗ ಪಂಚ ಕಲ್ಯಾಣ ಮಹೋತ್ಸವ ಮತ್ತ ಮಹಾಮಸ್ತಾಭಿಷೇಕಗಳು ನಡೀತಾವ್ರಿ ಇಲ್ಲಿ. ಹೈವೇದಾಗ ಹೋಗುವಂತ ಎಲ್ಲಾರ್ಗೂ ಈ ಮೂರ್ತಿ ಕಣ್ಣಿಗೆ ಬಿದ್ದ ಬೀಳ್ತೈತ್ರಿ. ಇಲ್ಲಿರುವಂತ ಶಾಂತ ವಾತಾವರಣ ಮನ್ಸಿಗೆ ಬಾಳ ನೆಮ್ಮದಿ ನೀಡ್ತೈತ್ರಿ. ಈ ಮೂರ್ತಿ ಸ್ಥಾಪನೆ ಆಗ್ಬೇಕಾದ್ರ ಇದ್ರ ಹಿಂದ ಒಂದ್ ಭಾವನಾತ್ಮಕ ಕಥೆನೇ ಐತ್ರಿ. ಬೆಂಗಳೂರಿನ ದಂಪತಿಗಳಾದ ಶ್ರೀ BS ನೇಮೇಶ್ ಮತ್ತು GN ಮೀನಾ ಅವ್ರ ತಮ್ಮ ದಿವಂಗತ ಪುತ್ರಿ ನಿಶ್ಮಿತಾ ಅವ್ರ ನೆನಪಿಗಾಗಿ ಈ ವಿಗ್ರಹ ಕಟ್ಟಿಸಿದಾರ ನೋಡ್ರಿ. ಪ್ರಸಿದ್ಧ ಶಿಲ್ಪಿ ಅಶೋಕ್ ಗುಡಿಗಾರ್ ಸರ್ ಅವರು ಬೆಂಗಳೂರಿನ ಬಿಡದಿಯಲ್ಲಿ ಈ ಮೂರ್ತಿ ರೆಡಿ ಮಾಡ್ಯಾರ್ರಿ. ಇಲ್ಲಿ ಕಾಣುತ್ತಿರುವಂತಹ ತ್ರಿಮೂರ್ತಿಗಳು ಜೈನ ಧರ್ಮದ ಪ್ರಮುಖರಾದಂತಹ ಆದಿನಾಥ, ಭರತ ಚಕ್ರವರ್ತಿ ಮತ್ತು ಮಹಾವೀರರ ಮೂರ್ತಿಗಳಾಗಿದಾವ ನೋಡ್ರಿ. ಇದು ಈ ಜಾಗಕ್ಕ ದೈವಿಕ ಕಳೆಯನ್ನ ತಂದತ್ ನೋಡ್ರಿ. ಇಲ್ಲಿ ಒಂದು ವಿಶೇಷತೆ ಐತಿ ನೋಡ್ರಿ. ಹಸುವಿನ ಮರಿಗೆ ಹುಲಿ ಹಾಲು ಉಣ್ಸಾತ್ರಿ. ಹಾಗೆ ಹಸು ಹುಲಿ ಮರಿಗೆ ಹಾಲು ಉಣ್ಸಾತ್ರಿ. ಹುಲಿ ಮತ್ತು ಹಸು ಪ್ರಕೃತಿಯಲ್ಲಿ ಜನ್ಮ ಶತ್ರುಗಳು ನೋಡ್ರಿ. ಆದ್ರೂ ಎಂತಹ ಆಧ್ಯಾತ್ಮಿಕವಾದಂತಹ ಶಕ್ತಿಯುತವಾದಂತಹ ಸ್ಥಳದಲ್ಲಿ ಅವು ತಮ್ಮ ದ್ವೇಷವನ್ನು ಮರೆತ ಕಾಸ ಹಿಂಸೆಯನ್ನು ಮರೆತ ಒಂದರ ಮರಿಗೆ ಇನ್ನೊಂದು ತಾಯಿಯಾಗಿದಾವ ನೋಡ್ರಿ. ಸೊ ಇಲ್ಲಿ ಏನ್ ಕಾಣ್ತಂದ್ರ ಅಹಿಂಸಾ ಪರಮೋ ಧರ್ಮ ಅಂತ ಒಂದ್ ಲೈನ್ ಐತ್ರಿ ಜೈನ ಮತದಾಗ. ಅದನ್ನ ಇವು ಎತ್ತಿ ತೋರ್ಸಿದಾವ್ರಿ. ಇಲ್ಲಿ ಶ್ರವಣ ಕುಮಾರ ತನ್ನ ತಂದೆ ತಾಯಿಯನ್ನು ಹೊತ್ತು ಸಾಗುವಂತ ಮೂರ್ತಿನೂ ಐತ್ರಿ.
ಪೋಷಕರನ್ನು ಗೌರವಿಸುವುದು ಮತ್ತು ವೃದ್ಧಾಪ್ಯದಲ್ಲಿ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಸಂಸ್ಕಾರವನ್ನು ಇದು ನೆನಪು ಮಾಡ್ತದ. ಇಲ್ಲಿ ನೋಡ್ರಿ ಚತುರ್ಮುಖ ಜಿನಬಿಂಬ ಸಹ ಮಾನಸ್ತಂಭ ಅಂತ ಇದ್ರ ಹೆಸರ್ರಿ. ಸೊ ಇದನ್ನ ಕಟ್ಟಿಸಿಕೊಟ್ಟಂತಹ ದಾನಿಗಳಿಗೆ ಮತ್ತು ಬೆಂಗಳೂರಿನ BS ನಿಮೇಶ್ ಮತ್ತು GN ಮೀನಾ ದಂಪತಿಗಳಿಗೆ ನಮ್ಮ ಕಡೆಯಿಂದ ಅಭಿನಂದನೆ ಹೇಳಕ್ ಇಷ್ಟಪಡ್ತೀವ್ರಿ. ಇಷ್ಟೆಲ್ಲ ನೋಡ್ಬೇಕಂದ್ರ ಟೈಮ್ ಬಾಳ ಆತ್ರಿ. ಮಳಿ ಬರುವಂತ ಸಿಚುವೇಶನ್ ಇತ್ತು. ಮನೆಗ್ ಬರುವಾಗ ನಮ್ಮ ಅಂಜಲ ಸ್ವಲ್ಪ ಹಣವನ್ನ ಕಾಣಿಕೆ ಪೆಟ್ಟಿಗೆ ಒಳಗ ಹಾಕಿಳು. ಜೈನ ಧರ್ಮದ ಗುರುಗಳಿಗೆಲ್ಲ ನಮಸ್ಕಾರ ಮಾಡ್ರಿ. ನಾವು ಮನೆ ಕಡೆ ಪ್ರಯಾಣ ಬೆಳೆಸಿದ್ವಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ಈ ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ್ರಿ. ನಮಸ್ಕಾರ ರೀ ಎಲ್ಲರಿಗೂ.